ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸ್ಟ್ಯಾಂಡ್ ತರ ತರಿಸಿದ್ದೀನಿ. ಸೊ ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ಸಿಕ್ಕಾಪಟ್ಟೆ ಜನ ಇದನ್ನ ತಗೊಂಡಿದ್ರು. ಆದ್ರೆ ನಾನು ಸುಮಾರು ಸಲ ಬುಕ್ ಮಾಡಕ್ ಹೋದಾಗ ಅದು ಚೇಂಜ್ ಅಡ್ರೆಸ್ ಅಂತ ಚೇಂಜ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಯಾಕಪ್ಪ ಅಂತ ಹೇಳ್ಕೊತಿದ್ರೆ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಎಲ್ಲ ತೆಗಿಬಮ್ಮನೆ ಇದು. ಸೊ ಫೈನಲಿ ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದೆ. ಇದರದ್ದು ಪ್ರೈಸ್ ಬಂದು ಬರೀ 917 ರೂಪಾಯಿ ಅಷ್ಟೇ ನನಗೆ. ಅರೆ ನನಗೆ ಗೊತ್ತಿಲ್ಲ, ಲೈವ್ ಆಗಿ ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬಂದಿರುತ್ತೆ ಇದು ನೋಡೋಣ ಅಂತೀನಿ. ಹೇಳಿ ಇಡು ಬಾಕ್ಸ್ ಇಟ್ಕೊತೀನಿ ಒಂದು ನಿಮಿಷ ಹೇಳಿ. ಅಯ್ಯೋ ಇರು ಹೋಗ್ಲಿ, ಇರು ಇಲ್ಲಿ ಇದನ್ನೇ ಕಟ್ ಮಾಡ್ಬೋಣ. ಒಂದು ಸೈಡ್ ತೆಗಿಬೋಣ. ಆದ್ರೆ ಇವಾಗ ಇದಕ್ಕೆ ಕೆಲವೊಂದೊಂದು ಫ್ಲವರ್ಸ್ ಇದ್ರ ಮೇಲೆ ಇಡೋದಕ್ಕೆ ಬುಕ್ ಮಾಡಿದ್ದೀನಿ. ಬಟ್ ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಬಂದಿದೆ ಅಂತೇಳಿ. ನನಗೆ ಈ ಒಂದು ಸ್ಟ್ಯಾಂಡ್ ಯಾರಿಗಾದ್ರೂ ಬೇಕಂದ್ರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಲಿಂಕ್ ಅಂತ ಕಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ವಾವ್, ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನನಗೇನಪ್ಪ ಅಂದರೆ ಏನಾದ್ರೂ ಒಂದು ಹೊಸದು ನೋಡಿದ್ರೆ ತೊಗೊಳಕ್ಕಂತ ಸಮಾಧಾನ ಇರಲ್ಲ. ಆದರೆ ಇದನ್ನೊಂದು ತೊಗೋಬೇಕು ಅಂತ ಅನ್ಕೋತಿದ್ದೆ. ಬುಕ್ ಮಾಡಕ್ ಹೋದಾಗೆಲ್ಲ ಕ್ಯಾನ್ಸಲ್ ಆಗ್ತಿತ್ತು. ಅಡ್ರೆಸ್ ಚೇಂಜ್ ಮಾಡಿ ಅಂತ ನಮ್ಮ ಆಫೀಸ್ ಅಡ್ರೆಸ್ ಹಾಕ್ತಿದೆ, ನಮ್ಮ ಮನೇದು ಹಾಕಿದ್ದೀನಿ, ಮತ್ತೆ ಪಕ್ಕದ ಬಿಲ್ಡಿಂಗ್ದು ಹಾಕಿದ್ದೀನಿ. ಯಾವ ಅಡ್ರೆಸ್ಸು ತಗೋತಾ ಇರಲಿಲ್ಲ. ಫೈನಲಿ ಒಂದು ವಾರದಿಂದ ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬುಕ್ ಆಗೋಯ್ತು. ಸೊ ಇವತ್ತು ಬಂದಿದೆ. ಇದ್ರ ಮೇಲೆ ಕೆಲವೊಂದೊಂದು ವಾಸ್ಗಳೆಲ್ಲ ಬುಕ್ ಮಾಡಿದ್ದೀನಿ. ಅದನ್ನ ಬಂದ್ಮೇಲೆ ಇದು ಯಾವ ಥರ ಕಾಣುತ್ತೆ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾರಿಗಾದರೂ ಈ ಒಂದು ಸ್ಟ್ಯಾಂಡ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಲಿಂಕು ಕಳಿಸ್ಕೊಡ್ತೀನಿ. ಕೆಲವೊಂದೊಂದು ಕಬ್ಬಿಣ ಸ್ವಲ್ಪ ಲೋಕಲ್ ಥರ ಇರುತ್ತಲ್ಲ, ಆ ಥರ ಎಲ್ಲ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ, ಹಾಗೆ ಇದನ್ನು ಎಲ್ಲಿ ಇಡಬೇಕಪ್ಪ ಅನ್ನೋದು ಯೋಚನೆ ಮಾಡಿ ಇಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.